ಕೇರಳದ ಕೊಚ್ಚಿಯ ಭಾರತೀಯ ಕಡಲ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬಾಲಕಿಯರ ವಿದ್ಯಾರ್ಥಿ ನಿಲಯ ಹಾಗೂ ಗ್ರಂಥಾಲಯ ಕಟ್ಟಡಕ್ಕೆ ಕೇಂದ್ರ ಬಂದರು, ಹಡಗು ಸಾಗಾಣಿಕೆ ಮತ್ತು ಜಲಮಾರ್ಗಗಳ ಖಾತೆ ಸಚಿವ ಸರ್ಬಾನಂದ್ ಸೋನೋವಾಲ್ ಶಿಲಾನ್ಯಾಸ ನೆರವೇರಿಸಿದರು. ಇದೇ ವೇಳೆ ಭಾರತೀಯ ಕಡಲ ವಿಶ್ವವಿದ್ಯಾಲಯದ 6 ಕ್ಯಾಂಪಸ್ಗಳಲ್ಲಿ 68 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಾರಿಗೆ ತರಲಾದ ವಿವಿಧ ಯೋಜನೆಗಳನ್ನು ಆನ್ಲೈನ್ನಲ್ಲಿ ಉದ್ಘಾಟಿಸಿದರು. ಬಳಿಕ ಅವರು ದೇಶವನ್ನು ಜಾಗತಿಕ ಕಡಲ ಶಕ್ತಿ ಕೇಂದ್ರವನ್ನಾಗಿ ಪರಿವರ್ತಿಸುವ ಪ್ರಯತ್ನಗಳಲ್ಲಿ ಕೇಂದ್ರ ಸರ್ಕಾರ ದೃಢ ಸಂಕಲ್ಪ ಹೊಂದಿದೆ. ವಿಶಾಲ ಕರಾವಳಿ ಹಾಗೂ ಕಾರ್ಯತಂತ್ರದ ಸ್ಥಾನ ಹೊಂದಿರುವ ಭಾರತ ಸಾಗರ ವಲಯದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ದೇಶದಲ್ಲಿ ಸಮುದ್ರ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡಿದ್ದು, ಕಳೆದ ವರ್ಷ 3,17,000ಕ್ಕೂ ಹೆಚ್ಚು ಮಂದಿ ಸಮುದ್ರದಲ್ಲಿ ಪ್ರಯಾಣ ನಡೆಸಿದ್ದು, 2014ರಲ್ಲಿ 1,699ರಷ್ಟಿದ್ದ ಮಹಿಳಾ ಸಮುದ್ರ ಪ್ರಯಾಣಿಕರ ಸಂಖ್ಯೆ ಕಳೆದ ವರ್ಷ 13,756ಕ್ಕೆ ಏರಿಕೆಯಾಗಿದೆ ಎಂದು ವಿವರಿಸಿದರು. ಸಾಂಪ್ರದಾಯಿಕ ಸಮುದ್ರ ಪ್ರಯಾಣ ಕೌಶಲ್ಯಗಳಲ್ಲಿ ಮಾತ್ರವಲ್ಲದೆ ಹಡಗು ಸಾಗಣೆ ಹಾಗೂ ಸರಕು ಸಾಗಾಣಿಕೆ ಭವಿಷ್ಯ ವ್ಯಾಖ್ಯಾನಿಸುವ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿಯೂ ಸಹ ಉತ್ತಮ ಪರಿಣಿತಿ ಹೊಂದಿರುವುದು ಅವಶ್ಯ ಎಂದರು. Political leader in the world, and because of his policy, program, initiative, and impeccable kind of commitment, whatever so far India has achieved, it is remarkable. It is not that we are talking, but it is become a top of the global family. It is a recognition.